ಯಾಕೆ ಈ ಉತ್ಸವ? ಯುವ ನಾಯಕನ ಆದೇಶ, ನಮ್ದು ಜಸ್ಟ್ ಅರೇಂಜ್ಮೆಂಟ್. ಒಳ್ಳೇದಾಗ್ಲಿ. ವರಸಿದ್ಧಿ ವಿನಾಯಕ ಗಂಡದೇವ್ರಂದ್ರೆ ನನಗೂ ಬಹಳ ಇಷ್ಟನೇ. ತಗೊಳ್ಳಿ, ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ಕೊಡುಗೆ 100 ರೂಪಾಯಿ. ಯಾಕೆ ಅಂಕಲ್? ದೇಣಿಗೆ. ಇಸ್ಕೊಳ ಬರ್ಲೇ? ಸಂಜೆ ಫ್ಯಾಮಿಲಿ ಜೊತೆ ಬಂದು ಪ್ರಸಾದ ತಗೊಂಡೋಗಿ. ಅಷ್ಟೇ ಅಲ್ಲ ಸರ್, ಆರ್ಕೆಸ್ಟ್ರಾನು ಇರುತ್ತೆ. ನಮ್ಮ ಏರಿಯಾ ಗಣಪತಿ ಅಂದ್ರೆ ಬರ್ದೇ ಇರಕ್ಕಾಗತ್ತೆ. ಕುಟುಂಬ ಸಮೇತವಾಗಿ ಬಂದು ಪ್ರಸಾದ ತಿನ್ಕೊಂಡೇ ಹೋಗ್ತೀವಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆ ಕಾಡೋ ಹೆಣ್ಣು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬಲಗಾಲಿಟ್ಟು ಒಳಗ್ ಬಂದ್ರೆ ಹೋಗೀತು. ಆ ಕ್ಷಣದಿಂದ ಆ ಮನೆಯಲ್ಲಿ ಅವಳ ಮೇಲಾಟ ಶುರುವಾಗುತ್ತೆ. ಆ ಕ್ಷಣದಿಂದ ನಿಮ್ಮ ಮನೆಯ ಅಸ್ತಿತ್ವ ಅವಳ ಕೈಗೆ ಹೋಗುತ್ತೆ. ಅವಳದು ಅಂತಿಂತ ಪಾತ್ರ ಅಲ್ಲ, ನಿನ್ನ ಬದುಕಿನ ಅಸ್ತಿತ್ವಕ್ಕೆ ನಡುಕ ಹುಟ್ಟಿಸುವ ಶಕ್ತಿ ಇರೋ ಹೆಣ್ಣು. ಸರ್ವನಾಶದ ಪಾಶ ಬಿಗಿಯೋಕೆ ಕತ್ತರಿಸ್ತಾ ಇರೋ ಹಳೆ ಬಾಕಿಯ ಕಣ್ಣು. ಗುರುವರ್ಯ, ದಯವಿಟ್ಟು ವಿಷಯಕ್ಕೆ ಬನ್ನಿ. ನೀವು ಸಿನಿಮಾದಲ್ಲಿ ಹೀರೋಗೆ ಬಿಲ್ಡಪ್ ಕೊಡೋ ತರ ಕೊಡ್ತಾ ಇದ್ದೀರಲ್ಲ. ಬರ್ತಾ ಇರೋಳೊಬ್ಳು ಹೆಣ್ಣು, ಅದು ನಮ್ಮ ಪಾಲಿನ ವಿಲನ್ನು. ಅವಳು ಯಾರು ಅಂತ ಹೇಳಿ. ಅದು ಬಿಟ್ಟು ನೀವು ಪ್ರತಿ ಮಾತನ್ನ ಎಪಿಸೋಡ್ 8 ತರ ಇಟ್ರಿ ಹೆಂಗೆ? ನೆಮ್ಮದಿಯನ್ನು ಕದಡಕ್ಕೆ ಬರ್ತಾ ಇರೋದು ಹೆಣ್ಣು. ಸರ್, ಮೇಡಮ್. ಯಾರದು ಡಿಸ್ಟರ್ಬ್ ಮಾಡೋದು? ಆಶ್ರಮಕ್ಕೆ ಬಂದು ಗುರೂಜಿ ಅನ್ನೋ ಬದಲು ಒಳ್ಳೆ ಗೌರ್ಮೆಂಟ್ ಆಫೀಸ್ಗೆ ಹೋದಂಗೆ ಸಾರ ಅಂತಾರಲ್ಲ ಬುದ್ಧಿ. ಯಾರದು? ಅಲ್ಲಮ್ಮ, ಕೂತಿರೋದು ಕಾಣಿಸಲ್ವಾ? ಅವ್ರ ಪೂಜೆ ಮುಗಿದ್ಮೇಲೆ ನೀವು ಹೋಗಿ ಕೂತ್ಕೊಳ್ಳಿ. ಸರ್, ನಾನು ಆಶ್ರಮಕ್ಕೆ ಬಂದಿಲ್ಲ. ಮೇಡಮ್ ಮತ್ತೆ ಸರ್ ನನ್ನ ಹತ್ರ ಹೂ ತಗೊಂಡು ಹೋದ್ರು. ಅದ್ರ ಚಿಲ್ಡ್ರೆ ನನ್ನ ಹತ್ರನೇ ಬಿಟ್ಟು ಹೋಗಿದ್ರು. ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಅಣ್ಣ, ಅದೇನು ಅಂತ ನೋಡ್ಬಾರ್ದಾ? ಅಯ್ಯೋ, 5 ನಿಮಿಷ ಸುಮ್ಮನಿರಮ್ಮ. ಗುರೂಜಿ ಮುಖ್ಯವಾದ ಘಟ್ಟದಲ್ಲಿದ್ದಾರೆ. ಇಲ್ಲಿ ಸನ್ನಿಧಾನದಲ್ಲಿ ನಾವಿದ್ದೀವಿ, ಅದು ಗೊತ್ತಿಲ್ಲ. ದುರಂಕಾರ. ಇದು ನನ್ನ ತಂಗಿಯ ಅಳಿ ಉಳಿವಿನ ಪ್ರಶ್ನೆ. ನೀವು ಕಂಟಿನ್ಯೂ ಮಾಡಿ ಗುರುಜಿ. ಆ ಹೆಣ್ಣು Newton's third law. Every action has an opposite and an equivalent reaction. ಅಂದ್ರೆ ನಾವು ಎಷ್ಟು ಜೋರಾಗಿ ಕ್ರಿಯೆ ಮಾಡ್ತೀವೋ ಅಷ್ಟೇ ಜೋರಾಗಿ ಪ್ರತಿಕ್ರಿಯೆ ಕೂಡ ಇರುತ್ತೆ ಅಂತ. ಅದು ಆ ಪಾಠ. ಆದರೆ ಜೀವನದ ಪಾಠದಲ್ಲಿ ನಾವು ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಸಿಗತ್ತೆ. ಹಣ್ಣು ಕೊಟ್ರೆ ಹಣ್ಣು, ಕಲ್ಲು ಕೊಟ್ರೆ ಕಲ್ಲು. ಅಮ್ಮ, ಏನ್ ಹೇಳ್ತಾ ಇದ್ಯಾ? ಪಾಠ, ಬದುಕಿನ ಪಾಠ. ನಿಮ್ಮಕ್ಕ ಗೀತ ನೋಡಿ ಕಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದು ಒಳ್ಳೇದ್ ಮಾಡಿದ್ರೆ ಅದು ಯಾವತ್ತೋ ಬಂದು ನಮ್ಮನ್ನ ಕಾಯುತ್ತೆ ಅನ್ನೋದು ಎಷ್ಟು ಸತ್ಯ ನೋಡು. ದುಡ್ಡು ಬೇಡ ಅಂತ ಹೇಳಿ ಗೀತಾ ವಿದ್ಯೆ ಹೇಳ್ಕೊಟ್ಲು. ಆ ಪುಣ್ಯ ಹೋಟೆಲ್ನಲ್ಲಿ ನನ್ನ ಹತ್ರ ದುಡ್ಡಿಲ್ದೆ ಮರ್ಯಾದೆ ಹೋಗುವಾಗ ನನ್ನ ಕೈ ಹಿಡಿತು. ಅಷ್ಟೇ ಯಾಕೆ, ಸನ್ಮಾನನೂ ಮಾಡಿಸ್ತು. ಅಪ್ಪಂಗೆ ಒಂದ್ ಪಾಠ ಕೂಡ ಕಲಿಸ್ತು. ಕಾವ್ಯ, ನ್ಯೂಟನ್ಸ್ ಲಾ ಇದ್ದಂಗೆ ಇದು ಗೀತಾ ಸಂದೇಶ. ಗೀತ ಸೂತ್ರ ಸುಖ ಸಂಸಾರಕ್ಕೆ ಮಾತ್ರ. ದೇವ್ರು ಬೇರೆ ಎಲ್ಲೂ ಇಲ್ಲಮ್ಮ. ನಾವು ಮಾಡೋ ಒಳ್ಳೆ ಕೆಲಸಗಳೇ ನಮ್ಮನ್ನ ಕಾಯೋದು. ಅದನ್ನೇ ನಾವು ದೇವ್ರು ಅನ್ನೋದು. ನಾವೇನ್ ಎಸಿತೀವೋ ಅದೇ ನಮಗ್ ವಾಪಸ್ ಬರುತ್ತೆ. ಗೀತಾ ಹೂವು ಎಸೆದ್ಲು, ನಿಮ್ಮಪ್ಪ ಕಲ್ಲು. ಓಹೋ, ಇಬ್ರು ಏನ್ ಕಿಸಿತಾ ಇದ್ದೀರೋ. ಅವನ್ ಯಾವನ ದಡ್ಡ
ತಂದೆ ನಿನ್ನ ಮಗಳನ್ನ 4 ಮಾತು ಹೊಗಳಿದ ತಕ್ಷಣ ನಿಮ್ಮೆಲ್ಲರೂ ತಲೆ ಮೇಲೆ 2 ಕೋಡ್ ಬಂದಿರೋ ಹಾಗಿದೆ. ಹಾಗೇನಿಲ್ಲ ರೀ. ಏ ಸುಶೀಲಾ, ಅಕ್ಕಿ ಆರಿಸೋ ಕೈಗೆ ಅದನ್ನ ದುಡ್ಡು ತಂದಿರೋ ಗಂಡನ ಶ್ರಮದ ಬೆಲೆ ಗೊತ್ತಿದ್ದಿದ್ರೆ ನಿನ್ ನಾಲ್ಗೆ ಮೇಲೆ ಇಂಥ ಮಾತು ಬರ್ತಿರ್ಲಿಲ್ಲ. ತಾವೇನು ಓದ್ತಾ ಇದ್ದೀರೋ? ನ್ಯೂಟನ್ಲ. ಅದಕ್ಕೆ ನಾನಿನ್ನ ಗೂಬೆ ಅನ್ನೋದು. ತಿಳ್ಕೋ, ನ್ಯೂಟನ್ ಒಬ್ಬ ಗಂಡೆ. ಪಾಠ ಮಾಡೋ ಶಕ್ತಿ ಇರೋದು, ಪಾಠವಾಗೋ ಶಕ್ತಿ ಇರೋದು ಗಂಡಿಗೆ. ಇಷ್ಟಕ್ಕೂ ನಿಮ್ಮ ಅಕ್ಕನ 4 ಮಾತು ಹೊಗಳಿದವನು ಬಂದು ನಮ್ಮ ಸಂಸಾರ ಕಾಯ್ತಾನ? ಕಾಯ್ಬೇಕಾದವನೇ ನಾನು, ಈ ಗಂಡು. ಲೇ ಸುಶೀಲಾ, ನಿನ್ ಗಂಡ ಕಣೆ. ಅಲ್ಲ ರೀ. ಅಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ. ಮಗಳು ಮರ್ಯಾದೆ ತಂದ್ಬಿಟ್ಲಿಂದ ಮೆರಿತಾ ಇದೆಯೋ? ಏ ಸುಶೀಲಾ, ಅವಳು ಮದುವೆಯಾಗಿ ಹೋದ್ಮೇಲೆ ನಿನ್ನ ಮರಿತಾಳೆ, ಅದನ್ನ ಮರಿಬೇಡ. ಗಂಡು ಆಧಾರ ಕಣೆ, ಹೆಣ್ಣು ಖರ್ಚು ಮಾಡ್ಸೋಕೆ ಅಂತ ಹುಟ್ಟಿರೋ ಅವತಾರ. ನಿನ್ನೇನಾದ್ರೂ ಬೇರೆ ಹೋಟ್ಲು ಕರ್ಕೊಂಡು ಹೋಗಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು? ಸುಧಾರಿಸೋದಕ್ಕೆ ನಾನೇ ಬರ್ಬೇಕಾಗಿದ್ದೆ ಸುಶೀಲಾ. ಊರಲ್ಲಿರೋ ಹೋಟ್ಲು ಓನರ್ ಮಕ್ಕಳಿಗೆಲ್ಲ ನಿನ್ ದೊಡ್ಡ ಮಕ್ಳು ಪಾಠ ಮಾಡಕ್ ಹೋಗ್ತಾಳೋ? ಏ ಗೂಬೆ ಕಾವ್ಯ, ನಿಮ್ಮಮ್ಮ ಹೇಳ್ತಾರೋ ಸುಳ್ಳು. ಏನ್ ಹಾಕ್ತಿವೋ ಅದೇ ವಾಪಸ್ ಬರುತ್ತೆ ಅನ್ನೋದು ಶುದ್ಧ ಸುಳ್ಳು. ಮರಕ್ಕೆ ಕಲ್ಲು ಹೊಡೆದ್ರೆ ಬೀಳೋದು ಹಣ್ಣು, ಅದೇ ಹೂ ಎಸೆದ್ರೆ ಏನು ಬರೋಲ್ಲ. ಯಾಕೆ ಅಂದ್ರೆ ಅದಕ್ಕೆ ತಂದೆ ತೂಕ ಇಲ್ಲ. ನಾನು ತೂಕ ಇರೋ ಗಂಡು, ಸಿಡಿಗುಂಡು. ನನ್ನ ಮಾತಿನ ಒಟ್ಟಾರೆ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ಭವಿಷ್ಯದ ಬೊಗಸೆಗೆ ಬೀಳಕ್ ಬರ್ತಾ ಇರೋದು ಹಣ್ಣಲ್ಲ, ಕಲ್ಲು ಅನ್ನೋದನ್ನ ಮರಿಬೇಡಿ. ಅರ್ಥ ಆಯ್ತು ಗುರುಜಿ, ಎಲ್ಲವೂ ಅರ್ಥ ಆಯ್ತು. ಅಂತೂ ನನ್ನ ತಂಗಿಯವನ ನಾಳೆಯ ಬಾಳಿಗೆ ಕಲ್ಲು ಬೀಳುತ್ತೆ ಅನ್ನೋದು ನನಗೀಗ ಸ್ಪಷ್ಟವಾಗಿ ಅರ್ಥ ಆಯ್ತು. ಕಲ್ಲು ಹಾಕಕ್ಕೆ ಬರ್ತಿರೋಳು ಒಬ್ಳು ಹೆಣ್ಣು ಅಂತಾನು ನಂಗೆ ಅರ್ಥ ಆಯ್ತು. ಗುರುವರ್ಯ, ಆ ಹೆಣ್ಣಿಂದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನೋ, ಒಂದು ಆಧಾರ್ ಕಾರ್ಡ್ ನಂಬರು, ಒಂದು ಅಡ್ರೆಸ್ ಪ್ರೂಫು ಏನಾದ್ರು ಕೊಟ್ರೆ ಅವಳು ಬರೋ ದಾರಿನ ನೋಡ್ಕೊಂಡು ಆ ದಾರಿನ ಅಂತ ತಿರುಗಿಸೋಕೆ ನನ್ಗೆ ಗೊತ್ತು. ಬೀಸು ಬಿರುಗಾಳಿಗೆ ಆಕಾರ ಇರುತ್ತೇನೋ ಮೂರ್ಖ. ಸ್ಮೆಲ್ ಇರ್ಬೋದಲ್ಲ ಗುರುಜಿ? ವಾಸನೆ. ಆ ವಾಸನೆ ಅನ್ನೋದು ಸೂಚನೆ, ಸಂಕೇತಗಳ ಸೂಚನೆ. ಅಂದ್ರೆ ಇಂಥವಳೆ ಬರ್ತಾಳೆ ಅಂತ ಹೇಳಕ್ ಆಗದೆ ಇದ್ರು ಆ ಹೆಣ್ಣಿನ ಬಗ್ಗೆ ನಿಮಗೆ ಒಂದಷ್ಟು ಸೂಚನೆಗಳು ಸಿಗುತ್ತೆ. ಯಾವ ರೂಪದಲ್ಲಿ ಗುರುಗಳೇ? ಬದಲಾವಣೆಗಳು, ವಾತಾವರಣದಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಹೇಗೆ? ನಿಮ್ಮ ದೇಹ ಅವಳ ದೇಹವನ್ನು ಸಣ್ಣದಾಗಿ ಸ್ಪರ್ಶಿಸಿದರೆ ಸಾಕು, ಸುತ್ತಮುತ್ತ ಇರೋ ಪ್ರಕೃತಿ ಬದಲಾಗುತ್ತೆ. ಗಾಳಿ ಇಲ್ದಿರೋ ಜಾಗ ಇದ್ರೂ ಸರಿ, ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಜೋರಾದ ಬಿರುಗಾಳಿ ಬೀಸಕ್ಕೆ ಶುರುವಾಗುತ್ತೆ. ಆ ಜಾಗ ಮರುಭೂಮಿ ಆಗಿದ್ರು ಸರಿ, ಅಲ್ಲೆಲ್ಲೋ ಒಂದು ಕಡೆ ಹೂವು ಕಾಣಿಸುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜೋರಾಗಿ ಶಂಖ ಊದ್ತಾ ಇರ್ತಾನೆ. ಅಂದ್ರೆ ಆ ಕಾಟ ತರೋ ಹೆಣ್ಣು ನನ್ನ ತಂಗಿಯವನ ಮೈ ಸ್ಪರ್ಶಿಸಿದ್ರೆ ಗಾಳಿ ಬರುತ್ತೆ, ಹೂವ ಬಿಡುತ್ತೆ, ಯಾರೋ ಶಂಖ ಊದಿದ್ ಕೇಳುತ್ತೆ. ಈ 3 ಆದ್ರೆ ಆ ಹೆಣ್ಣು ಅಲ್ಲೇ ಎಲ್ಲೋ ನಿಮ್ಮ ಪಕ್ಕದಲ್ಲೇ ಇರ್ತಾಳೆ. ಇದು ಸತ್ಯ. ಅಲ್ಲ ಗುರುಜಿ, ಇದೆಲ್ಲ ನಿಮ್ಮ ತಾಳೆಗರಿ ಹೇಳ್ತಾ ಇದೆ ಅಂದ್ರೆ? ಹೇಳ್ತಿರೋದು ಬರೀ ತಾಳಗರಿ ಅಲ್ಲ, ನಿನ್ನ ಹಣೆ ಬರಹ, ನಿನ್ನ ಭವಿಷ್ಯ, ನಿನ್ನ ವಿಧಿ. ಇಷ್ಟೆಲ್ಲ ಆಗತ್ತೆ ಅನ್ನೋದಾದ್ರೆ ಅವಳ ಉದ್ದೇಶ ಏನು ಗುರುಜಿ? ಏನು ಅಂತ ಪ್ರಶ್ನೆ ಕೇಳ್ತೀಯ ತಂಗಿಯವ? ಗುರುದೇವ ಇವಾಗ ತಾನೇ ಹೇಳಿದ್ರಲ್ಲ, ನಿನ್ನನ್ನು ಹಾಳು ಮಾಡೋದೇ ಅವಳ ಉದ್ದೇಶ ಅಲ್ಲ? ಹಾಗಾದ್ರೆ ಅವಳು ನನ್ನ ಶತ್ರುನಾ? ಹೌದು, ಅಳೆಯೋಕ್ಕೆ ನಿಂತಿರೋದು ನೀವು, ಮರೆಯೋಕ್ಕೆ ಬರ್ತಾ ಇರೋದು ಅವಳು. ಯಾಕೆ ಆ ಹೆಣ್ಣಿಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ?
ಅದು ಈ ಜನ್ಮದ ದ್ವೇಷ ಅಲ್ಲ ಭಾನುಮತಿಯವರೇ, ಯಾವುದೋ ಜನ್ಮದ ದ್ವೇಷ. ನಿಮ್ಮ ಸಂಚಿತ ಪಾಪ ಕಳೆಯೋದಕ್ಕೆ ಆ ಭಗವಂತ ಮಾಡಿರೋ ವ್ಯವಸ್ಥಿತ ಸಂಚು. ನಿಮ್ಮ ಪಾಪ ಯಾವ ಜನ್ಮದಾದರೂ ತೀರಲೇಬೇಕಲ್ಲವೇ? ಅಂದ್ರೆ ನನ್ನ ತಂಗಿಯವ್ವ ಯಾವುದೋ ಜನ್ಮದಲ್ಲಿ ಆ ಹೆಣ್ಣಿಗೆ ಅನ್ಯಾಯ ಮಾಡಿದಾಳೆ, ಅದಕ್ಕೆ ಆ ಹೆಣ್ಣು ಈ ಜನ್ಮದಲ್ಲಿ ನ್ಯಾಯ ತಗೋತಿದ್ದಾಳೆ. ಐ ಆಮ್ ರೈಟ್ ಗುರುವರ್ಯ? ಸದ್ಯಕ್ಕೆ ಇಷ್ಟೇ. ಬೇರೆ ಏನಾದರೂ ವಿಷಯ ಇದರಲ್ಲಿ ಗೋಚರಿಸಿದರೆ ನಿಮಗೆ ತಿಳಿಸ್ತೀನಿ. ಶುಭವಾಗಲಿ. ಅದ್ಯಾವುದು ಹಳೆ ಬಾಕಿ ನ್ಯಾಯ ಕೇಳಕ್ ಬರ್ತಿದೆಯಂತೆ. ಆ ನ್ಯಾಯಕ್ಕೆ ನಾವು ಅನ್ಯಾಯ ಮಾಡೋಣ. ಅಯ್ಯೋ ದೇವ್ರಿ, ವಿಜಯ್ ಅವ್ರ ತಾಯಿ ಅಲ್ವಾ? ಅವ್ರಿಗೇನಾದ್ರೂ ನನ್ ಮುಖದ ಗುರ್ತು ಸಿಕ್ಬಿಡ್ತಾ? ಇನ್ನವಳು ಸಿಕ್ಕಾಕೊಳ್ಳೋದು ತುಂಬಾ ಸುಲಭ ತಂಗಿಯವ್ವ. ಆ ಹುಡುಗಿ ನಿಂಗೆ ಜಸ್ಟ್ ಟಚ್ ಆದ್ರೆ ಸಾಕು, ಹೂವು ಬಿಡುತ್ತೆ, ಶಂಖದ ಸೌಂಡ್ ಕೇಳುತ್ತೆ, ಜೋರ ಗಾಳಿ ಬರುತ್ತೆ. ಆವಾಗ ನಮ್ಗೆ ಅದೇ ಹುಡುಗಿ ಅಂತ ಕನ್ಫರ್ಮ್ ಆಗುತ್ತೆ. ಆವಾಗ ಹುಡುಗಿನ ಹಿಂಗೆ ಹಿಡ್ಕೊಂಡು